ಅಲ್ಲ ನಿಮಗೆ ಬೇರೆ ಎಂತದೂ ತೌಡೆ ಸಿಕ್ಕಿದ್ದ? ಈ ಸರಿ ಭೂಮಿ ಹೊಟ್ಟು ಜಳ್ಳಿ ಎಂತದೂ ಇಲ್ಲ ಅಲ್ಲ. ನಂದ ಒಂದು ನಿಮಿಷ, ನೀವು ಮಾತಾಡ್ಲಿಕ್ಕೂ ಮೊದಲು ನಾನು ಅಂಗಡಿ ಒಂದು ಓಪನ್ ಮಾಡಿ ಪೂಜೆ ಮಾಡ್ಬಿಡ್ತಾ ಆಯ್ತಾ? ಓಂ ಧನಲಕ್ಷ್ಮೀನವ, ಓಂ ಧನಲಕ್ಷ್ಮೀನವ. ಎಲ್ಲ ಮೂಲೆಗೂ ಮಾಡ್ಬೇಕು ಸ್ವಾಮಿ. ಹೌದಪ್ಪ, ಮೂಲೆಯಲ್ಲಿ ಸ್ವಾಮಿ. ಊದ್ಬತ್ತಿ. ಅಯ್ಯೋ, ನಿಮ್ಮ ಕಥೆ ಗೊತ್ತಿಲ್ಲ. ದೇವರಂತ ಊದುಬತ್ತಿ ಹಚ್ಚಿ ಇಡುವಂತವ ಬೆಳಗಿದ್ರೆ ಸಾಕಂದಿಲ್ವಾ? ಹೌದಪ್ಪ ಸ್ವಾಮಿ, ದೇವರಿಗೆ ಊದುಬತ್ತಿ ಬೆಳಗಿದ್ರೆ ಸಾಕಷ್ಟೇ, ಹಚ್ಚಿ ಇಡಬೇಕು ಅಂತ ಇಲ್ಲ. ನಾಳೆ ಅಲ್ಲ, ನಾ ಇನ್ನೂ ಒಂದು ವರ್ಷ ಆದ್ರೂ ಮಾಡ್ತೇನೆ. ಮೊನ್ನೆ ಯುಗಾದಿ ಹಬ್ಬಕ್ಕೆ ತಗೊಂಡಿದ್ದು ಸ್ವಾಮಿ. ಈಗ ಎಷ್ಟು ಒಂದು ತಿಂಗಳಾಯ್ತಾ? ಇನ್ನೇ ಮುಂದಿನ ವರ್ಷ ಯುಗಾದಿಗೆ. ಹೌದಪ್ಪ, ಮತ್ತೊಂದು ಊದುಬತ್ತಿ ತೆಗೆಯುವುದು ನಾವು ಸ್ವಾಮಿ. ಮತ್ತೆ ಗೊತ್ತಾಯ್ತಾ ಯಾರಂತ? ಗೊತ್ತಾಗಿಲ್ಲ? ದೇವ್ರೇ, ಏ ಪರಮಾತ್ಮನೇ, ನನ್ನ ಬಗ್ಗೆ ಗೊತ್ತಾಗಿಲ್ವಾ? ಓ, ಆ ಏರಿ ಮೇಲೆ ನಿಂತ್ಕೊಂಡ, ಅಲ್ಲಿ ನಿಂತ್ಕೊಂಡ, ಹೀಗ ಒಂದ್ ಮುಷ್ಟಿ ಇಟ್ಕೊಂಡ, ಹೀಗ ಉಪ್ಸಿ ಬಿಟ್ರೆ ನನ್ನ ಹೌದಪ್ಪ. ನಾವು ಪ್ರಚಾರದಲ್ಲಿ ಉಂಟು. ಯಾರ ಬಾಯಲ್ಲಿ ಕಂಡ್ರು ನಾವೇ ಸ್ವಾಮಿ. ಎಂತ ಎಲ್ಲಡಿಕೆ ಹಾಗಲ್ಲ ಸ್ವಾಮಿ, ನಮ್ಮ ಹೆಸರು ಅಷ್ಟು ಪ್ರಚಾರದಲ್ಲಿ ಉಂಟು. ಹೌದಪ್ಪ, ನಮ್ದ ನಮ್ಮ ಹೆಸರು ನಂದೀಶ್ ಶೆಟ್ರು. ಎಂತದ? ನಂದಪ್ಪ ಶೆಟ್ರು ಅಲ್ಲ, ನಂದೀಶ್ ಶೆಟ್ರು. ಈಗ ಅಲ್ಲ ಬರ್ತಾರೆ ನಂದಿ ಶೆಟ್ಟಿ, ನಂದಿ ಶೆಟ್ಟಿ. ಹೌದು ಹೇಳ್ತಿದ್ದ, ಮತ್ತೆ ನಂಗೆ ಸಿಟ್ಟು ಬರ್ತದೆ. ಬೇಡ, ಸುಮ್ಮನೆ ಸ್ವಾಮಿ, ಸುಮ್ಮನೆ ಕೆಣಕ್ಬೇಡಿ. ಹೌದಪ್ಪ, ಅವ್ರು ನಾವಲ್ಲ. ಅವರು ಆಚೆ ಮನೆ ಸೀನ್ ಶೆಟ್ರು ಅವರು. ಹೌದಪ್ಪ, ಅವ್ರಿಗೆ ಆ ಹೆಸರು ಬಂದಿದ್ದು. ಅದು ಇತ್ತೀಚಿಗೆ ನನಗೆ ಅವ್ರ ಕಡೆ ಜೊತೆಗೆ ಓಡಾಡ್ತಾ ಇದ್ನಲ್ಲ, ಹಾಗಾಗಿ ನನಗೂ ಸೇರಿಸಿ ಅದ್ರ ಬಗ್ಗೆ ಬಿಡಿ. ಉದ್ಯೋಗವಾ? ಉದ್ಯೋಗ ಏನ್ ಕೇಳ್ತೀರಿ ಸ್ವಾಮಿ? ಓ, ಅಲ್ಲಿ ಎದುರುಗಡೆ ಉಂಟಲ್ಲ, ಎದುರುಗಡೆ ಕಬ್ಬಿಣದ ಅಂಗಡಿ ನಮ್ದೆ. ಓ, ಇಲ್ಲಿ ಉಂಟಲ್ಲ, ಓ, ಇಲ್ಲಿ ಪಾತ್ರದ ಅಂಗಡಿ ನಮ್ದೆ. ನಂದೆ. ಓ, ಅಲ್ಲಿ ಈ ವಿವಾಹ ಯಾವ್ದಾದ್ರು ಶುಭ ಸಮಾರಂಭ ಆದ್ರೆ ಅಲ್ಲಿಗೆಲ್ಲ ಮೇಲ್ಗಡೆ ಮಳೆ ಎಲ್ಲ ಬರ್ತಿದ್ದಾಗೆ ಒಂದು ಚಪ್ಪರ ಹಾಕ್ತಾರಲ್ಲ, ಅದನ್ನೆಲ್ಲ ವ್ಯವಸ್ಥೆ ಅಲ್ಲಿಟ್ಟಿದ್ದೇನೆ. ಅಲ್ಲೊಂದು ಅಂಗಡಿ ಇಟ್ಟಿದ್ದೇನೆ. ಆಮೇಲೆ ಈ ಕಡೆ ಉಂಟಲ್ಲ ಸ್ವಾಮಿ, ಈ ಕಡೆಯಲ್ಲಿ ನಾವು ಈ ವಸ್ತ್ರಾಭರಣಗಳ ಅಂಗಡಿ ಇಟ್ಟಿದ್ದೇವೆ. ಈಗ ನಾ ಇಲ್ಲಿರುವುದು ದಿನಸಿ ಅಂಗಡಿ ಇಟ್ಟಿರೋದು. ಹೌದಪ್ಪ, ಎಲ್ಲ ನಂದೆ, ಎಲ್ಲ ನಂದೆ. ನೋಡಿ ಸ್ವಾಮಿ, ಓ ಅಲ್ಲಿ ತರ್ತದಲ್ಲ, ಓ ಅಲ್ಲಿ 3 ಅಂತಸ್ತಿನ ಕಟ್ಟಡ, ಅದು ನಂದೆ. ಇಲ್ಲಿ ಉಂಟಲ್ಲ, ದೊಡ್ಡದೊಂದು ಕಟ್ಟಡ ಉಂಟಲ್ಲ, ಅದು ನಂದೇ ಅಪ್ಪ. ಹೌದಾ ಸ್ವಾಮಿ, ನಾವು ಹಾಗೆ ಕುಳ ಅಲ್ಲ ಸ್ವಾಮಿ. ಓ, ಭಯಂಕರ. ಹೌದಪ್ಪ, ಹಂಗಂತೇಳಿ ನಾವು ಎಲ್ಲ ಅಂಗಡಿಗೂ ಕೆಲಸಗಾರರು ಇಟ್ಕೊಂಡಿದೀವಿ ಸ್ವಾಮಿ. ಹೌದು, ಹಾಗಂತ ಸಂಬಳ ಮಾತ್ರ ಕೊಡ್ಲಿಲ್ಲ. ಅದು ಹಿಂಗೆ ಕೇಳಿ, ವ್ಯವಹಾರ ತಿಟ್ಟದು, ಹೇಳುದಿಲ್ಲ, ಯಾರಿಗೂ ಹೇಳುದಿಲ್ಲ ನಾವು. ನಿಮ್ಗೆ ಮಾತ್ರ ಹೇಳ್ತೀವಿ, ನೀವ್ ಯಾರಿಗೂ ಹೇಳಕ್ಕಾಗ. ಮತ್ತೆ ಹೌದು, ಮತ್ತೆ